ಈ ವಿಡಿಯೋ ಮೊದಲೇ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನಾನು ಕ್ಲಿಯರಾಗಿ ಹೇಳ್ತೀನಿ, ಇದು ಯಾವುದೇ ರೀತಿ ಒಬ್ಬರಿಗೆ ಟಾರ್ಗೆಟ್ ಮಾಡ್ಕೆಸ ಹೇಳಕತ್ತಿಲ್ಲ. ರಿಯಾಲಿಟಿ ನಾನು ಹೇಳಕತ್ತೀನಿ. ರಿಯಾಲಿಟಿ ಏನು ಆಗೈತಿ, ಏನು ಆಗಾಕತ್ತೈತಿ ಅದರ ಬಗ್ಗೆ ಮಾತಾಡಿದ್ದೀನಿ. ಯಾರಿಗಾದರೂ ಅನ್ವಯಿಸಿತ್ತಪ್ಪ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ನೀವು ಮಾಡೋ ಕೆಲಸ 100% ಜೆನ್ಯೂನ್ ಇರ್ತಾವೆ. ದಯವಿಟ್ಟು ನಿಮ್ಮ ಕೆಲಸಗಳು ಕಂಟಿನ್ಯೂ ಆಗಿ ಹೋಗಲಿ. ಇದೊಂದು ವಿಡಿಯೋಕ್ಕೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಯುವಕರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಈ ವಿಡಿಯೋ ಮಾಡಿದ್ದೀನಿ. ಭಾಳ ಪರ್ಸ್ನಲ್ ತೊಗೊಂಡು ಕೆಲಸ ಏನೋ ಒಂದು ಮುಂದೆ ಆಗಬಾರ್ದಲ್ಲ, ಅದ್ರ ಸಂಬಂಧ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಈ ವಿಡಿಯೋ ಮಾಡೀನಿ. ಈ ಉದ್ಯೋಗ ಮೇಳ ಅನ್ನೋದು ಒಂದು ಬಡ ಸ್ಕ್ಯಾಮ್ ಮಾರ್ಕೆಟ್ ಇದ್ದಂಗೆ ನೋಡ್ರಿ. ತಿಳ್ಕೊಂಡು ಕೆಲಸ ಜಾಯ್ನ್ ಆಗ್ರಿ. ಭಾಳ ಹೊಲಸು ಸಿಸ್ಟಮ್ ಸ್ಟಾರ್ಟ್ ಆಗಿಬಿಟ್ಟೈತಿ ಇವಾಗ. ಅದ್ರ ಸಂಬಂಧ ಉದ್ಯೋಗ ಮೇಳಕ್ಕೆ ನೀವೇನಾದರೂ ಹೋಗಿ ಕೆಲಸ ತಗೋತೇನೆ ಅನ್ನೋದು ಅದೆಲ್ಲ ಕನಸಿನ ಮಾತು. ನಾನು ಹೇಳಿದ್ದ ಫಾಲೋ ಅಪ್ ಮಾಡಿರಿ. ಈ ವಿಡಿಯೋ ಒಳಗೆ ಕ್ಲಿಯರಾಗಿ ಹೇಳಿದ್ದೀನಿ, ಪೂರ್ತಿ ನೋಡ್ರಿ. ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದ್ರಿ? ನಾನಂತೂ ಮಸ್ತ್ ಇದ್ದೀನಿ, ನೀವು ಮಸ್ತ್ ಇದ್ರಿ ಅಂತ ಕೆಲಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ನದ ಬ್ಲಾಗ್ ಚಾನಲಿಗೆ ನೀವೇನಾದರೂ ಹೊಸಬರಿದ್ರಿ ಅಂತಂದ್ರೆ ಪಟ್ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೋರಿ. ಏನಪ್ಪ ವಿಷಯ ಅಂತಂತಂದ್ರೆ ಉದ್ಯೋಗ ಮೇಳ ಯಾವ ರೀತಿ ಸ್ಕ್ಯಾಮ್ ಆಗ್ತಾವ ಅನ್ನೋದನ್ನು ಇವತ್ತಿನ ಈ ವಿಡಿಯೋ ಒಳಗೆ ನೋಡೋಣ. ಹಂಗೆ ನಮ್ಮ ಕಂಪ್ನಿಗೆ ಹೋಗೋ ದಾರಿ ಭಾಳ ಮಂದಿ ಕೇಳಾಕತ್ತಿದ್ರಿ. ಪಿಟಗಾಡ್ ಕಂಪ್ನಿ, ಆ ಕಂಪ್ನಿ ದಾರಿ ಹೋಗ್ಕೊಂತನ ಮಾತಾಡ್ತೀನಿ ಬರ್ರಿ. ಇದೊಂದು ಉದ್ಯೋಗ ಮೇಳಕ್ಕೆ ನೀವು ಜಾಯ್ನ್ ಆದ್ರಿ ಅಂತಂತಂದ್ರೆ ಆನ್ ರೋಲ್ ಪೋಸ್ಟ್ ಸಿಗ್ತಾವೆ. ಹಂಗೆ ಇದೊಂದು ಫೌಂಡೇಶನ್ ರೆಫರಲ್ ಹೋದ್ರಿ ಅಂತಂತಂದ್ರೆ ನಿಮಗೆ ಕೆಲಸ ಕನ್ಫರ್ಮ್ ಇರ್ತಾವೆ. ಅಂತ ಕೆಲಸ ಪ್ರಮೋಟ್ ಮಾಡ್ತಿರ್ತಾರಲ್ಲ, ಅಂಥವ್ರ ಮಾತು ಕೇಳೋ ಉದ್ಯೋಗ ಮೇಳಕ್ಕೆ ಜಾಯ್ನ್ ಆಗಬೇಡ್ರಿ. ಯಾಕಪ್ಪ ಅಂತಂತಂದ್ರೆ ರಿಯಾಲಿಟಿ ನಾನು ನೋಡಿದ ಮಟ್ಟಿಗೆ ಭಾಳ ಹೊಲಸೈತಿ. ಯಾಕಂತಂದ್ರೆ ಫಸ್ಟ್ ಉದ್ಯೋಗ ಮೇಳ ನಾನು ಜಾಯ್ನ್ ಆಗಿದ್ದೆ, ಬಟ್ ಎಲ್ಲಿ ಯಾರಿಟ್ರ ಅನ್ನೋದನ್ನು ನಾನು ಹೇಳೋದಿಲ್ಲ. ಯಾಕಂತಂದ್ರೆ ನನಗೆ ರಿಸ್ಕ್ ಐತಿ ನೋಡ್ರಿ. ಎಲ್ಲ ರೀತಿ ಜಾಬ್ ಫೈರ್ ಒಳಗೆ ಖುದ್ದು ಕಂಪನಿನ ಬಂದ ಕೆಲಸ ಯಾವುದೇ ರೀತಿ ಎಂಪ್ಲಾಯಿಗಳನ್ನ ತಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಸ್ಕಿಲ್ಫುಲ್ ಪರ್ಸನ್ ಪ್ರೆಷರ್ ಇದ್ರೂ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗೈತಿಲ್ಲ, ಮತ್ತು ಅವನು ಮಾತಾಡೋ ಶೈಲಿ ಚೆನ್ನಾಗೈತಿಲ್ಲ, ಅವನ ಕಡೆ ಯಾವ ರೀತಿ ಸ್ಕಿಲ್ ಐತೆ ಅನ್ನೋದನ್ನ ಕಂಪನಿ ಯಾವ ರೀತಿ ಜಾಬ್ ಫೈರ್ ಒಳಗೆ ಜಾಯ್ನ್ ಆಗಿ ಆನ್ ರೋಲ್ ತೊಗೋತೈತಪ್ಪ ಅಂತಂತಂದ್ರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಒಳಗೆ ಏನು ಕ್ಯಾಂಪಸ್ ಇಂಟರ್ವ್ಯೂ ಬಂದಿರ್ತಾವಲ್ಲ, ಅಲ್ಲಿ ನಿಮಗೆ ತಗೊಳ್ಳೋ ಚಾನ್ಸಸ್ ಭಾಳ ಇರ್ತೈತಿ. ಇಲ್ಲಪ್ಪ ಅಂತಂತಂದ್ರೆ ಇವ ಗೌರ್ಮೆಂಟಿಂದ ಯಾವ ಆ್ಯಪ್ ಒಳಗೆ ಬರ್ತಿರ್ತಾವಲ್ಲ ನೋಟಿಫಿಕೇಶನ್, ಅದ್ರೊಳಗೆ ನೀವು ಅಪ್ಲೈ ಮಾಡಿ ಕೆಲಸ ಅವ್ರು ಇನ್ವೈಟ್ ಮಾಡ್ತಾರಲ್ಲ, ಅಂತಲ್ಲೇ ಆನ್ ರೋಲ್ ಜಾಸ್ತಿ ಆಕವ. ಯಾಕಪ್ಪ ಅಂತಂದ್ರೆ ಸ್ಟೇಜ್ 1, ಸ್ಟೇಜ್ 2, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂಥವೆಲ್ಲ ಪ್ರೈವೇಟ್ ಕಂಪನಿ ಒಳಗೆ ಎಕ್ಸಾಮ್ಸ್ ಇರ್ತಾವೆ, ಅಂದ್ರೆ ಇಂಟರ್ವ್ಯೂ ಇರ್ತಾವೆ. ಅವ್ನು ಕ್ಲಿಯರ್ ಮಾಡಿದಿರಿ ಅಂತಂದ್ರೆ ನಿಮಗೆ ಆನ್ ರೋಲ್ ಪೋಸ್ಟ್ ಸಿಗ್ತಾವೆ. ಬಟ್ ಉದ್ಯೋಗ ಮೇಳ ಐತಿ ಅಂತ ಕೆಲಸ ಹುಯ್ ಅಂತ ಹೋಗಿ ಕೆಲಸ ಇಂಟರ್ವ್ಯೂ ಕೊಡೋದಲ್ಲ. ನಾನು ನೋಡಿದ್ರ ಮಟ್ಟಿಗೆ ಎಲ್ಲ ರೆಸ್ಯೂಮ್ ಆಲ್ರೆಡಿ ಇವಾಗ ಡಸ್ಟ್ಬಿನಿಗೆ ಹೋಗಿರ್ಬೋದು. ಹೇಳ್ತೀನಿ ನಾನು ಮುಂದಿನ ವಿಡಿಯೋ ಒಳಗೆ, ಅಂದ್ರೆ ಮುಂದೆ ಹೋಗ್ತಾ ಈ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಇವತ್ತು ಯಾವ ಟಾಪಿಕಿನ ಬಗ್ಗೆ ಮಾತಾಡಕ್ಕೆ ಬಂದೇನೆ ಅನ್ನೋದನ್ನು ಫಸ್ಟ್ ತಮ್ನೇಲ್ ಒಳಗೆ ನೋಡಿ ಬಂದಿರ್ತೀರಿ. ಉದ್ಯೋಗ ಮೇಳ ಯಾವ ರೀತಿ ನಡಿಬೇಕು, ಮತ್ತು ಹೊಳ್ಳಿ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇರಬೇಕು, ಫೆಸಿಲಿಟಿ ಹೋಗಲಿ ಅಲ್ಲಿ ಏನೆಲ್ಲ ಹೈರಿಂಗ್ ಒಳಗೆ ಅಂದರೆ ಏನು ರೂಲ್ಸ್ ಫಾಲೋ ಮಾಡ್ಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗೈತಿ. ಏನಪ್ಪ ಅಂತಂದ್ರೆ ಜಾಬ್ ಫೈರ್ ಯಾರು ಇಡ್ತಾರಲ್ಲ ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ. ಯಾರೆಲ್ಲ ಜಾಬ್ ಫೈರ್ ಉದ್ಯೋಗ ಮೇಳ ಒಳಗೆ ಹೋಗಿ ಆನ್ ರೋಲ್ ಪೋಸ್ಟ್ ಕಂಪನಿ ಥ್ರೂ ಕೆಲಸಗಳನ್ನ ಹುಡುಕ್ತೀನಿ, ನಾನು ಗಿಟ್ಟಿಸ್ಕೋತೀನಿ ಅನ್ನೋದನ್ನು ಕನಸಿನ ಮಾತು. ಅದೆಲ್ಲ ಮೊದಲಿತ್ತು ರೀ, ಇವಾಗ ಹಂಗಿಲ್ಲ. ಏನಪ್ಪ ಅಂತಂದ್ರೆ ಮೊದಲು ಯಾವಾಗ ಅಂದ್ರೆ ಮೊದಲು ಯಾಕೆ ಹಂಗಿತ್ತಪ್ಪ, ಇದೊಂದು ಮೊದಲು ಅಂದ್ರೂ ಈಗ ಒಂದು 5 ವರ್ಷದ ಹಿಂದೆ ಇವಾಗ ಒಂದು ಉದ್ಯೋಗ ಮೇಳ ನಡೆಸಿದ್ರಂದ್ರೆ ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ ನಡೆಸ್ತಾರೆ. ಇವಾಗ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ನಡೆಸಂತಾರೆ. ಯಾಕಂತಂದ್ರೆ ಫೌಂಡೇಶನ್ಸ್ ಮತ್ತು ಒಳ್ಳೆ ಸಂಸ್ಥೆಗಳು ಅಷ್ಟು ಹುಟ್ಕೊಂಡ್ಬಿಟ್ಟಾವ. ಏನಪ್ಪ ಅಂತಂತಂದ್ರೆ ಅವ್ರು ಯಾರಿಗೆ ರೆಫರಲ್ ಮಾಡ್ತಾರೆ ಅಂತಂದ್ರೆ ಕಂಪನಿಗಳಿಗೆಲ್ಲ, ಕಾಂಟ್ರಾಕ್ಟರ್ಸ್ಗಳಿಗೆ, ಥರ್ಡ್ ಪಾರ್ಟಿಗಳು ಅಂದರೆ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ಸ್ ಒಳಗೆ ಯಾರೆಲ್ಲ ಮಾಡ್ತಾರಲ್ಲ ಅಂಥವ್ರಿಗೆ ಇವರು ರೆಫರಲ್ ಮಾಡ್ತಾರೆ. ಇನ್ನೊಂದು ಕೆಲವೊಂದು ಥರ್ಡ್ ಪಾರ್ಟಿ ಅನ್ನೋಕ್ಕಿಂತ ಕಾಂಟ್ರಾಕ್ಟ್ರಲ್ಲಿ ಕೆಲಸ ಮಾಡೋಕತ್ತಾನ ಅವರು ಕಂಪ್ನಿ ಥ್ರೂ ಮಾಡೋಕೆ ಭಾಳ ಗುದ್ದಾಡ್ತಿರ್ತಾರೆ. ಬಟ್ ಆಗೋದಿಲ್ಲ. ಯಾಕಪ್ಪ ಅಂತಂತಂದ್ರೆ ನೀವು ಥರ್ಡ್ ಪಾರ್ಟಿ ಒಳಗೆ ಜಾಯ್ನ್ ಆಗಿರ್ತೀರಿ, ಅಲ್ಲಿ ಕೆಲಸ ಮಾಡ್ತಿರ್ತೀರಿ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರ್ತೈತಿ, ನಿಮ್ದು ಯಾವುದೇ ರೀತಿ ಸ್ಕಿಲ್ ಕಲ್ತಿರೋದಿಲ್ಲ. ನೋಡ್ರಿ ಹೆಂಗಾಗಿತ್ತಪ್ಪ ಅಂತಂದ್ರೆ ನಮ್ಮ ಸೊಸೈಟಿ ಒಳಗೆ ಉದ್ಯೋಗ ಮೇಳ ಅಂತ ಬಂತಂದ್ರೆ ಹುಯ್ ಅಂತ ಬಂದ್ಬಿಡ್ತಾರೆ. ಯಾರೋ ಒಬ್ಬರು ಒಂದು ಪೋಸ್ಟರ್ ಹೊಡಿಸ್ತಾರೆ, ಒಂದಿಷ್ಟು ಫಾಲೋವರ್ಸ್ ಇರೋರ ಕೈಲೇ ಪ್ರಮೋಷನ್ ಮಾಡಿಸ್ತಾರೆ, ಅದು ನಮ್ಮಂಥವ್ರ ಕೈಲೇ ಪ್ರಮೋಷನ್ ಮಾಡಿಸ್ತಾರೆ. ಹಂಗೇನು ಆಕತ್ತಪ್ಪ ಅಂತಂದ್ರೆ ನಮ್ಮನ್ನು ನಂಬ್ಕೊಂಡು ಜನ ಸ್ಟೂಡೆಂಟ್ಸ್ ಮತ್ತು ಒಳ್ಳೆ ಕೆಲಸ ಇಲ್ದವರು ಸಿಕ್ಕಾಪಟ್ಟಿ ಮಂದಿ ಬರಾಕತ್ತಾರೆ.
ಬಂದ್ರಪ್ಪ ಅಂತಂತಂದ್ರೆ ಏನಂತಂದ್ರೆ ಆ ಪೋಸ್ಟರ್ ಒಳಗೆ ಮೇನ್ ಮೆನ್ಷನ್ ಮಾಡಿರೋ ಲೋಗೋಗಳು ನೋಡಿ ಕೆಲಸ ಬರ್ತಾರೆ. ಬಟ್ ಪ್ರೆಸೆಂಟ್ಲಿ ಯಾವುದೇ ರೀತಿ ಹೈರಿಂಗ ಅವ್ರ ಮಾಡ್ಕೋತಿರೋದಿಲ್ಲ. ಮಾಡ್ಕೊಂಡ್ರು ಏನಪ್ಪ ಅಂತಂತಂದ್ರೆ ದೊಡ್ಡ ಸ್ಕ್ಯಾಮ್ ಆಗ್ತದೆ. ಹೆಂಗೆ ಸ್ಕ್ಯಾಮ್ ಆಕತ್ತೆ ಅನ್ನೋದನ್ನು ನಾನು ಹೇಳ್ತೇನೆ ಬರ್ರಿ. ಒಂದು ಹೇಳ್ತೀನಿ, ಫ್ರೆಷರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಆಗಲಿ ಏನಪ್ಪ ಅಂತಂತಂದ್ರೆ ಕಂಪನಿಗಳು ತಾವಾಗೆ ಬರ್ತೀವಿ ಅಂತಂತಂದ್ರೆ ಯಾವ ರೀತಿ ಅಂತಂದ್ರೆ ಉದ್ಯೋಗ ಮೇಳ ಒಳಗೆ ಅವ್ರದ್ದೊಂದು ಕಾಂಟ್ಯಾಕ್ಟ್ಸ್ ನಂಬರ್ ಇರ್ತಾವೆ. ಅಲ್ಲೇ ಕಾಲ್ ಮಾಡಿ ಕೆಲಸ ಯಾರು ಆರ್ಗನೈಸ್ ಮಾಡಿದಾರಲ್ಲ ಅವರಿಗೆ ಕಾಲ್ ಮಾಡಿ ಕೆಲಸ ಕ್ಲಿಯರಾಗಿ ಕೇಳ್ಕೊಂಡು ಬರ್ರಿ. ಯಾಕಪ್ಪ ಅಂತಂತಂದ್ರೆ ಉದ್ಯೋಗ ಮೇಳದೊಳಗೆ ಭಾಳ ದೂರ ಊರಿಂದ ಬಂದಿರ್ತಾರೆ. ಇದು ಸೋಷಿಯಲ್ ಮೀಡಿಯಾ ಒಂಥರ ಗಾಳಿ ಇದ್ದಂಗೆ. ಹೆಂಗೆ ಸೋಷಿಯಲ್ ಮೀಡಿಯಾದಾಗ ನೀವು ಏನಾದರೂ ಇನ್ಫಾರ್ಮೇಷನ್ ಕಳಿಸಿದ್ರಿ ಅಂತಂದ್ರೆ ಅದು ಸಿಕ್ಕಾಪಟ್ಟಿ ಮಂದಿಗೆ ಸ್ಪ್ರೆಡ್ ಆಗಿ ಹೋಗ್ಬಿಡ್ತೈತಿ. ಅಲ್ಲಿಂದ ಕೆಲಸ ಬೇಕನ್ನೋರು ಸಿಕ್ಕಾಪಟ್ಟಿ ಮಂದಿ ಬರ್ತಾರೆ ಉದ್ಯೋಗ ಮೇಳ ಜಾಯ್ನ್ ಆಗೋಕ್ಕೆ. ಅದ್ರ ಸಂಬಂಧ ನಿಮಗೆ ತಿಳಿಸಿ ನಾನು ಹೇಳೋದೇನಪ್ಪ ಅಂತಂತಂದ್ರೆ ಉದ್ಯೋಗ ಮೇಳ ಫಸ್ಟ್ ಸ್ಟಾರ್ಟ್ ಆಗೋದನ್ನ ನೋಂದಣಿ ಕಾರ್ಯಕ್ರಮದಿಂದ. ಅಲ್ಲಿ ಯಾವುದೇ ರೀತಿ ಆ ಕಂಪನಿ ಬಂದ ಕೆಲಸ ನೋಂದಣಿ ಮಾಡಿರುವುದಿಲ್ಲ. ಹಂಗೆ ಮಾಡಿದ್ರಂತೇಳಿರಿ ನೀವು ಹೋಗಿ ಕೆಲಸ ಒಂದು ಸ್ಕ್ಯಾನರ್ ಇರ್ತೈತಿ, ಆ ಸ್ಕ್ಯಾನರ್ನ ರಿಜಿಸ್ಟರ್ ಮಾಡಿದ್ದೀರಿ ಅಂತಂದ್ರೆ ಇಷ್ಟು ಮಂದಿ ನೀವು ಉದ್ಯೋಗ ಮೇಳಕ್ಕೆ ಜಾಯ್ನ್ ಆಗಿದ್ರೆ ಭಾಗಿಯಾಗಿದ್ರೆ ಅನ್ನೋದನ್ನು ಒಂದು ಸ್ಲಾಟ್ ಅವ್ರ ಕಡೆ ಹೋಗ್ತದೆ. ಏನಪ್ಪ ಅಂತಂದ್ರೆ ಇಷ್ಟು ಮಂದಿದ ಉದ್ಯೋಗ ಮೇಳ ನಾವು ಮಾಡಿದ್ದೀವಿ ಅಂತೇಳಿ ಮೇಲಾಧಿಕಾರಿಗಳಿಗೆ ತೋರ್ಸಾಕ. ನೋಡ್ರಿ ಅವ್ರದ್ದೇನೋ ಒಂದು ಕೆಲಸ ಮಾಡಿರ್ತಾರೆ, ಅದನ್ನೆಲ್ಲ ಚಲೋ ಆರ್ಗನೈಸ್ನು ಮಾಡಿರ್ತಾರೆ, ಅದು ಒಂದು ಬೆಸ್ಟ್. ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಒಳಗೆ ಕ್ಯಾಂಪಸ್ ಇಂಟರ್ವ್ಯೂ ಆಗ್ತಾವೆ. ಅಲ್ಲಿ ಯಾವುದೇ ರೀತಿ ಅಂತಂತಂದ್ರೆ ಕಂಪನಿ HR ಸರ್ ಖುದ್ದಾಗಿ ಬಂದ ಮ್ಯಾನೇಜರ್ ಸರ್ ಜೊತೆ ಹೈರಿಂಗ್ ಮಾಡ್ತಾರೆ. ಯಾವ ರೀತಿ ಕೆಲಸದೊಳಗೆ ಇಂಟರ್ವ್ಯೂಗೆ ಅವ್ರಿಗೆ ಯಾವ ಸ್ಕಿಲ್ಫುಲ್ ಪರ್ಸನ್ ಬೇಕಲ್ಲ ಅಂಥವ್ರನ್ನ ತೊಗೋತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಉದ್ಯೋಗ ಮೇಳದ ಮೇನ್ ಉದ್ದೇಶ ಏನಂತಂತಂದ್ರೆ ಕೆಲಸ ಇಲ್ದವ್ರಿಗೇನೆ ಕೆಲಸ ಕೊಡೋದಲ್ಲ. ಏನಪ್ಪ ಅಂತಂತಂದ್ರೆ ಕೆಲವೊಂದಿಷ್ಟು ಮಂದಿ ಇಂಟರ್ವ್ಯೂ ಯಾವ ರೀತಿ ಇರ್ತೈತಿ, ಇಂಟರ್ವ್ಯೂ ಒಳಗೆ ಏನೆಲ್ಲ ಕೇಳ್ತಾರೋ ಅದನ್ನೆಲ್ಲ ಕ್ವಶನ್ಗಳನ್ನ ಪೇಸ್ ಮಾಡೋಕೆ ಬಂದಿರ್ತಾರೆ. ಬಟ್ ಹೆಂಗೆ ಆಗಿಬಿಟ್ಟೈತಪ್ಪ ಅಂತಂತಂದ್ರೆ ಈಗ ಸೊಸೈಟಿ ಒಳಗೆ ಇಂಟರ್ವ್ಯೂ ಒಳಗೆ ಡೈರೆಕ್ಟ್ ರೆಸ್ಯೂಮ್ ಕೊಟ್ರಂತಂದ್ರೆ ಸಣ್ಣ ಫಾರ್ಮ್ ಇರ್ತಾವೆ, ಅದನ್ನು ತುಂಬಿದ್ರಿಪ್ಪ ಅಂತಂದ್ರೆ ಕಸ್ಕೊಂಡು ಕಳಿಸ್ಬಿಡೋದು. ಇಂಟರ್ವ್ಯೂ ಮುಗೀತು ನಿಮ್ದು, ನಾವು ಕಾಲ್ ಮಾಡಿ ಹೇಳ್ತೇವೆ, ನಿಮಗೆ ಕಾಲ್ ಬರ್ತೈತೆ ಹೋಗ್ರಿ ಮನೆಗೆ ಅಂತ ಹೇಳಿ ಅನ್ನೋದು ಯಾವುದೇ ರೀತಿ ಉದ್ಯೋಗ ಮೇಳದ ಮೇನ್ ಉದ್ದೇಶ ಅಲ್ಲ. ಉದ್ಯೋಗ ಮೇಳದೊಳಗೆ ಭಾಳಷ್ಟು ಮಂದಿ ಕಲಿಯೋದು ಇರ್ತಾರೆ, ಕಲಿಯಾಕೆ ಬಂದವರು ಇರ್ತಾರೆ, ಕೆಲಸ ಕೇಳ್ಕೊಂಡು ಬಂದವರು ಭಾಳ ಮಂದಿ ಇರ್ತಾರೆ. ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಯಾಕೆ ಉದ್ಯೋಗ ಮೇಳದ ಮೇಲೆ ಇಷ್ಟು ನನಗೆ ಬೇಜಾರು ಅನಿಸ್ಬಿಟ್ಟೈತಪ್ಪ ಅಂತಂತಂದ್ರೆ ಉದ್ಯೋಗ ಮೇಳ ಮಾಡ್ತೀವಿ ನಾವು ಅಂತ ಕೆಲಸ ಏನೋ ಪೋಸ್ಟರ್ ಬಿಟ್ಟಿರ್ತಾರಲ್ಲ, ಆ ಪೋಸ್ಟರ್ ಒಳಗೆ ಸಿಕ್ಕಾಪಟ್ಟಿ ದೊಡ್ಡ ದೊಡ್ಡ MNC ಕಂಪನಿಗಳು, ಮಷಿನರಿ ಕಂಪನಿಗಳು, IT ಕಂಪನಿಗಳು ತುಂಬಿರ್ತಾವೆ. ಬಟ್ ಪ್ರೆಸೆಂಟ್ ಹೋಗಿ ನೀವು ಏನಾದರೂ ನೋಡಿದ್ರಿಪ್ಪ ಅಂತಂತಂದರೆ ಯಾವುದೇ ರೀತಿ ಫಾಲೋಅಪ್ ಆಗಿರೋದಿಲ್ಲ. ಎಲ್ಲ ಥರ್ಡ್ ಪಾರ್ಟಿ ಮತ್ತು ಒಳ್ಳೆಯ ಕಾಂಟ್ಯಾಕ್ಟ್ ಬೇಸ್ ವತಿಯಿಂದನೇ ಇರ್ತಾವೆ. ಅವ್ರು ನೋಡ್ರಿ ಸ್ಯಾಲ್ರಿ ವಿಚಾರಕ್ಕೆ ಬಂತಂದ್ರೆ ಒಂದು ಆನ್-ರೋಲ್ ಪೋಸ್ಟಿಗೆ ಎಷ್ಟು ಇರ್ತೈತಪ್ಪ ಅಂತಂತಂದ್ರೆ ಆನ್-ರೋಲ್ ಪೋಸ್ಟ್ ಅಂತಂದ್ರೆ ಸುಲಭವಾಗಿ ಯಾವ ಕಂಪ್ನಿನೂ ಕೊಡೋದಿಲ್ಲ. ಯಾಕಂತಂದರೆ ಸ್ಕಿಲ್ಫುಲ್ ಪರ್ಸನನ್ನು ಹುಡುಕ್ತಿರ್ತಾರೆ ಕಂಪನಿಯವರು. ನೋಡಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ದೊಡ್ಡ ದೊಡ್ಡ ಕಂಪನಿಗಳು ಅದಾವೆ, ಆ ಕಂಪನಿಗಳ ಹೆಸರಂತೂ ತಗೋದಿಲ್ಲ. ಇವಾಗ ಹೊಸದಾಗಿ ಒಂದು ಕಂಪನಿ ಐತಿ, ಆ ಕಂಪನಿಗಂತೂ ಸಿಕ್ಕಾಪಟ್ಟಿ ಡಿಮ್ಯಾಂಡ್ ಐತಿ. ಎಲ್ಲ ಕಡೆ ಅಂದರೆ ಎಲ್ಲರೂ ಅದಕ್ಕೆ ಕೊಟ್ಬಿಟ್ರೆ ಇಂಟರ್ವ್ಯೂ. ಬಟ್ ಹೇಳ್ದಂಗೆ ಕೇಳ್ರಿ, ಅವರು ಆಲ್ರೆಡಿ ಜಾಬ್ ವೇಕೆನ್ಸಿಗಳನ್ನ ಫುಲ್ ಮಾಡ್ಕೊಂಡಾರೆ. ನಿಮ್ಮ ರೆಸ್ಯೂಮ್ ಸೀದಾ ಹೋಗೋದು ಡಸ್ಟ್ಬಿನ್ನಿಗೆ ಹೊರತು ಯಾರನ್ನೂ ಹೈರ್ ಮಾಡ್ಕೋದಿಲ್ಲ. ಇನ್ನೊಂದು ಹೇಳ್ತೀನಿ, ರೆಫರಲ್ ಮೇಲೆ ಯಾರಾದರೂ ರಾಜಕೀಯ ವ್ಯಕ್ತಿಗಳ ರೆಫರಲ್ ಮೇಲೆ ಹೋದ್ರಿಪ್ಪ ಅಂತಂತಂದ್ರೆ ಯಾವುದೋ ಒಂದು ಸಣ್ಣ ಮೂಲ್ಯ ಒಂದು ವೇಕೆನ್ಸಿ ಕೊಡ್ಬೋದು. ಅದು ಕಂಪ್ನಿ ಥ್ರೂ ಅಲ್ಲ, 1 ವರ್ಷ 2 ವರ್ಷ ಇಟ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಮಾಡಿ ನಿಮ್ಮನ್ನ ಬಿಡ್ತಾರೆ. ಉದ್ಯೋಗ ಮೇಳ ನಡೆಸೋದು ಯಾವುದಪ್ಪ ಅಂದ್ರೆ ಏನು ಉದ್ದೇಶ ಅಂತಂತಂದ್ರೆ ಕಂಪನಿ ಥ್ರೂ ಅಂದ್ರೆ ಲೈಫ್ ಟೈಮ್ ಸೆಕ್ಯೂರ್ ಆಗಿರೋ ಜಾಬ್ ಕೊಡಾಕಂತ ಕೆಲಸ ಉದ್ಯೋಗ ಮೇಳ ನಡೆಸ್ತಾರೆ. ಇವಾಗ ಉದ್ಯೋಗ ಮೇಳ ಏನಾಗ್ಬಿಟ್ಟೈತೆ ಅಂದ್ರೆ ಒಂದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟೈತಿ. ಯಾವುದೋ ಒಂದು ಸಂಸ್ಥೆ ಯಾರ್ದೋ ಒಬ್ಬರು ಹೆಸರು ಬೆಳೆಸಾಕ ಮತ್ತು ಯಾವುದೋ ಒಂದು ಟೀಮ್ ಬೆಳೆಸಾಕ ಉದ್ಯೋಗ ಮೇಳ ಇಡುವಂಗಾಗೈತಿ. ನೋಡ್ರಿ, ನಾನು ಅಬ್ಸರ್ವ್ ಮಾಡಿದ್ರ ಪ್ರಕಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಜ್ಯೋತಿ ಹಚ್ತಾರೆ, ಎಲ್ಲ ಉದ್ಯೋಗ ಮೇಳ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಪ್ರೆಸೆಂಟ್ ಅಲ್ಲಿ ಏನಾಗತ್ತೆ ಅನ್ನೋದನ್ನು ಯಾರೂ ಗೊತ್ತಿಲ್ಲ. ಇನ್ನೊಂದು ಹೇಳ್ತೀನಿ, ಮೇನ್ ಯಾರು ಹೆಸರಿಡ್ತಾರಲ್ಲ ಆ ಸರ್ನ ಮೊದಲು ಕರೆಸ್ಬೇಕಲ್ಲಿ. ಕರೆಸಿ ಕೆಲಸ ಏನೆಲ್ಲ ಹೈರಿಂಗ್ ಆಗತ್ತೈತಿ ಅದನ್ನೆಲ್ಲ ನೋಡ್ಬೇಕು. ಅದ್ರೊಳಗೆ ಏನಾಗ್ಬಿಡ್ತೈತಪ್ಪ ಅಂತಂತಂದ್ರೆ ಅವ್ರವ್ರ PA ಬರ್ತಾರಲ್ಲ, ಅವ್ರಿಗೆ ಒಂದೊಂದು ಫೋಟೋ ಆದ್ರೆ ಸಾಕು, ಒಂದೊಂದು ಫೋಟೋ ಮ್ಯಾಲೆ ಕಳ್ಸಾಕ ಸಂತೋಷ್ ಸರಿ ಅಂದ್ರೆ ಸರಿಗೆ ತೋರ್ಸಾಕ ಆದ್ರೆ ಸಾಕು. ಇನ್ನೊಂದು ಹೇಳ್ತೀನಿ, ನಾನು ಯಾವ್ರಿಗೂ ಬ್ಲೇಮ್ ಮಾಡಕತ್ತಿಲ್ಲ. ಎಷ್ಟೋ ಸ್ಟೂಡೆಂಟ್ಸ್ಗಳು ಹಂಗೆ ಬಂದು ಹಂಗೆ ಹೋದ್ರೆ, ಕೆಲಸ ಇಲ್ದಂಗೆ ಹೋದ್ರೆ. ಇನ್ನೊಂದು ಹೇಳ್ತೀನಿ, ದೂರ ಊರಿಂದ ಬಂದಿರ್ತಾರೆ, ಬಸ್ ಚಾರ್ಜ್ ಹಾಕೊಂಡು ಬಂದಿರ್ತಾರೆ. ಅದೇ ಅವ್ರದ್ದೊಂದು ಹೊತ್ತಿನ ಊಟದ ಚಾರ್ಜ್ ಇರ್ತೈತಿ. ಮತ್ತು ಅದ್ರ ಸಂಬಂಧನ ಕೆಲಸ ಸಿಗ್ತೈತೆ ಅನ್ನೋ ಉದ್ದೇಶಕ್ಕಾಗಿ ಕೆಲಸ ಬಿಟ್ಬಿಟ್ಟು ಹಾಫ್ ಡೇ ಮಾಡ್ಕೊಂಡು ಬಂದಿರ್ತಾರೆ ಉದ್ಯೋಗ ಮೇಳಕ್ಕೆ. ಇಷ್ಟೆಲ್ಲ ಹೇಳೋದಷ್ಟೇ.
ಏನಪ್ಪ ಅಂತಂತಂದರೆ ಇದು ಯಾವುದೇ ರೀತಿ ಇಟ್ಕೊಂಡಿದ್ದೇನೋ ಚಲೋ. ಯಾಕಂತಂತಂದರೆ ನಮ್ಮ ಊರು ಯಾವಾಗ್ಲೂ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊತ ಬಂದೈತಿ. ಸ್ಪೋರ್ಟ್ಸ್ ಮ್ಯಾನ್ ಹಿಡ್ಕೊಂಡು ಸಣ್ಣ ಹುಡುಗರನ್ನ ಹಿಡ್ಕೊಂಡು ದೊಡ್ಡವ್ರನ್ನ ಹಿಡ್ಕೊಂಡು ಎಲ್ಲರಿಗೂ ಸ್ಕೋಪ್ ಕೊಟ್ಕೊತ ಬಂದೈತಿ. ಬಟ್ ಇದೊಂದು ಮಾಡಬಾರ್ದಿತ್ತು ಆಗಬಾರ್ದಿತ್ತು ಅಂತ ಕೆಲಸ ನನ್ನ ಉದ್ದೇಶ ಆಗಿತ್ತು. ಇದು ಏನಪ್ಪ ಅಂತಂತಂದ್ರೆ ಹೆಂಗಾಗಿಬಿಟ್ಟೈತೆ ಅಂತಂತಂದ್ರೆ ಎಲ್ಲರೂ ನನಗೆ ರಿಪ್ಲೈ ಮಾಡಕತ್ಬಿಟ್ರೆ. ರಿಪ್ಲೈ ಅಲ್ಲ, ಕೆಲವೊಬ್ಬರು ಪ್ರೆಸೆಂಟಾಗಿ ನನಗೆ ಕೇಳಿರಣ ಆನ್ರೋಲ್ ಪೋಸ್ಟ್ ಎಲ್ಲದಾವ, ಇಲ್ಲಿ ಆನ್ರೋಲ್ ಪೋಸ್ಟ್ ಯಾವೂ ಇಲ್ಲೇ ಇಲ್ಲ. ಕಂಪ್ನಿಗಳೇನೋ ಬಂದಾವು, ಸಿಕ್ಕಾಪಟ್ಟಿ ಕಂಪ್ನಿ ಬಂದಾವು, ದೊಡ್ಡ ದೊಡ್ಡ ಕಂಪ್ನಿಗಳು, ಹೆಸರಾಂತ ಕಂಪ್ನಿಗಳು ಬಂದಾವು. ಆ ಕಂಪ್ನಿಗಳು ಯಾವ ಇಂಟರ್ವ್ಯೂ ತೊಗೋತಿಲ್ಲ, ಎಲ್ಲ ಹೊಳ್ಳಿ ಹೋಗ್ಬಿಟ್ಟು ಅಣ್ಣ. ಮತ್ತು ಇವಕ್ಕೆಲ್ಲ ಥರ್ಡ್ ಪಾರ್ಟಿ ಅದಾವ ಇವು. ಮತ್ತು ಕಾಂಟ್ರಾಕ್ಟರ್ ಬೇಸ್ ಹೊತ್ತಿಂದ ನಾವು ಮಾಡೋದು ಚಲೋ ಐತಲ್ಲ ಅಣ್ಣ. ಇಲ್ಲಿ 13,000 12,000 ಕೊಡ್ತೇನೆ ಅನ್ನಕತ್ತಾರ ಅವ್ರು. ಮತ್ತು ಒಳ್ಳೆ ಹೆಂಗೆ ಮಾಡೋದಿಲ್ಲಿ. ಮತ್ತು ದೊಡ್ಡ ದೊಡ್ಡ ಬಂಗಾರ ಅಂಗಡಿ ಬಂದಾವೆ. ಮತ್ತು ಒಳ್ಳೆ ಹಂಗೆ ಫೈನಾನ್ಸ್ ಬಂದಾವೆ. ಬ್ಯಾಂಕ್ ಅಂತೂ ಒಂದು ಎರಡಂತೂ ಅಷ್ಟೇ ಬಂದವಣ್ಣ, ಒಂದು 4-5 ಹಾಕಿದಾರು. ಹಂಗೆ ಹೇಳಿದ್ರೆ. ಬಟ್ ಏನಪ್ಪ ಅಂತಂತಂದರೆ ಕಮ್ಯುನಿಕೇಷನ್ ಯಾವಾಗ್ಲೂ ಜೆನ್ಯೂನ್ ಆಗಿರ್ಬೇಕು. ಮತ್ತು ಇನ್ನೊಬ್ಬರಿಗೆ ಪಟ್ಟಣ ಗೊತ್ತಾಗುವಂಗಿರ್ಬೇಕು. ಅಂಥವು ಜೆನ್ಯೂನ್ ಕೊಟ್ರೆ ಉದ್ಯೋಗ ಮೇಳ ಸಕ್ಸಸ್ಫುಲ್ ಆಗೋದು. ಇದು ಯಾವುದೇ ರೀತಿ ಅಂದರೆ ನಾನು ಬೇಜಾರು ಸಂಗತಿ ಆಗಿದೆ ಅಂತಂದ್ರೆ ಒಂದು 10 ಜನ ಹುಡುಗರು ಆಸ್ಪಿರೆಂಟ್ಸ್ ಅಂದರೆ ಜಾಬ್ ಬೇಕಂತ ಈ ಕೆಲಸ ಕಾಯ್ಕೊಂತ ಕುಂತಿದ್ದ ಹುಡುಗರು ಬಂದು ನನಗೆ ಹೇಳಿದ್ದಕ್ಕೆ ನಾನು ಈ ಇದೊಂದು ವಿಡಿಯೋ ಮಾಡಕತ್ತೀನಿ. ಅಲರ್ಟ್ ಆಗಿರ್ರಿ ದಯವಿಟ್ಟು. ಏನಪ್ಪ ಅಂತಂತಂದ್ರೆ ಪ್ರತಿಯೊಂದು ಒಳಗೂ ಲಾಭ ಇಲ್ಲದ ಯಾರು ಕೆಲಸ ಮಾಡಕತ್ತಿಲ್ಲ. ಹಂಗೆ ಆನ್ರೋಲ್ ಪೋಸ್ಟ್ ಅಂತ ಕೆಲಸ ಆಸೆಗೆ ಬಿದ್ದ ಕೆಲಸ, ಕೈಯಾಗಿರೋ ಕೆಲಸ ಕಳ್ಕೊಂಡು ರಿಸೈನ್ ಬರೆದ ಕೆಲಸ ಉದ್ಯೋಗ ಮೇಳ ಜಾಯ್ನ್ ಆಗಬೇಡ್ರಿ. ಯಾಕಂತಂದ್ರೆ ಗೌರ್ಮೆಂಟ್ದವರು ಹೇಳಿದ್ದಾರೆ ಸಿಕ್ಕಾಪಟ್ಟಿ ಆ್ಯಪ್ಸ್ಗಳು ಅದಾವೆ, ಜಾಬ್ ಆ್ಯಪ್ಗಳು, ಅದ್ರೊಳಗೆ ಲಾಗಿನ್ ಮಾಡಿರಿ. ಸ್ಕ್ಯಾಮ್ ಇದ್ದಿದ್ದನ್ನು ಸೈಡ್ ಇಡ್ರಿ. ಮತ್ತು ಹಂಗೆ ನಿಮಗೇನಾದರೂ ಫ್ರಾಡ್ ಅನ್ಸಕತ್ತೆ ಅಂದ್ರೆ ಅದನ್ನೂ ಸೈಡ್ ಇಡ್ರಿ. ಮತ್ತು ದೊಡ್ಡ ಕಂಪ್ನಿಗಳು ಅಲ್ಲಿ ಲಾಗಿನ್ ಇರ್ತಾವೆ. HR ಸರ್ಗಳು ಅಲ್ಲಿ ಆ್ಯಕ್ಟಿವ್ ಇರ್ತಾರೆ. HR ಸರ್ಗಳು ಮತ್ತು ಮ್ಯಾನೇಜರ್ಗಳು ಅಲ್ಲಿ ನೀವು ಲಾಗಿನ್ ಮಾಡಿ ಕೆಲಸ ಲಿಂಕ್ ಹಾಕಿ ಡೀಟೇಲ್ಸ್ ಕೊಟ್ಟು ಕೆಲಸ ಲಾಗಿನ್ ಮಾಡಿರಿ. ಯಾಕಪ್ಪ ಅಂತ ಇದನ್ನೆಲ್ಲ ಹೇಳಕತ್ತೇನೆ ಅಂತಂತಂದರೆ ಯಾವಾಗಲೂ ಆನ್ರೋಲ್ ಪೋಸ್ಟಿಗೆ ರೆಫರಲ್ಲಿಂದನೇ ಬರೋದಿಲ್ಲ. ಯಾಕಂತಂದ್ರೆ ಆ ಹುಡುಗ ಸ್ಕಿಲ್ಫುಲ್ ಅದಾನು ಅದನ್ನೆಲ್ಲ ಕಂಪ್ನಿ ನೋಡ್ತೈತಿ. ಏನಪ್ಪ ಅಂತಂದರೆ ಎಕ್ಸಾಮ್ ಇಟ್ಟು ಅದ್ರ ಸಲುವಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸಿ ಇಷ್ಟೆಲ್ಲ ಹೇಳಕತ್ತೆ ನಾನು. ಯಾರ ಉದ್ಯೋಗ ಮೇಳ ಕರೆದ್ರಂತೆ ಕೇಸ ಸಡನ್ನಾಗಿ ಹೋಗ್ಬೇಡ್ರಿ. ಎಂಥ ಉದ್ಯೋಗ ಮೇಳ ಹೋಗ್ಬೇಕಂತಂದ್ರೆ ಯಾರೋ ಒಬ್ರು MLAಗಳು ಕರೆದಾರಂತಂದ್ರೆ ಆ MLA ಸರ್ ಅಲ್ಲಿ ಪ್ರೆಸೆಂಟ್ ಇರ್ಬೇಕು. ಇಂಟರ್ವ್ಯೂ ಒಳಗೆ ಅವರು ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ಹೆಂಗೆ ಆಗ್ಬಿಡ್ತೈತೆ ಅಂತಂದರೆ ಇವಾಗ ಸದ್ಯ ಮಟ್ಟಿಗೆ ಸಣ್ಣ ಪುಟ್ಟ ಇಂಟರ್ವ್ಯೂ ಒಳಗೆ ಏನಾಗ್ಬಿಡ್ತೈತೆ ಅಂದರೆ ಬಡ ಮುಗಿಸ್ ಕೆಲಸ ಊಟ ಮಾಡಿ ಕೆಲಸ ಹೋಗ್ಬಿಡ್ತಾರೆ. ಇದೊಂದು ಹೇಳ್ಬಿಡ್ತೇನೆ ನನಗೆ ಅನಿಸಿರೋದು ಹೇಳಿದೆ ನಾನು. ರೀಸೆಂಟಾಗಿ ನಮ್ಮ ಊರಾಗೂ ಉದ್ಯೋಗ ಮೇಳ ನಡೀತು, ಎಲ್ಲ ಚೆನ್ನಾಗೈತಿ. ಎಷ್ಟು ಮಂದಿ ಕೆಲಸ ಕೊಟ್ಟರು, ಎಷ್ಟು ಮಂದಿ ಕೆಲಸ ತೊಗೊಂಡ್ರು ಅನ್ನೋದು ನಮಗಂತೂ ಡಾಟಾ ಏನೂ ಗೊತ್ತಿಲ್ಲ. ಮತ್ತು ಹಂಗೆ ಯಾವುದೇ ರೀತಿ ಕಂಪ್ನಿ ಥ್ರೂ ಯಾವುದು ಒಬ್ಬೊಂದು ವೇಕೆನ್ಸಿ ಆಗಿಲ್ಲ. ಮತ್ತು ವಿಕಲಚೇತನರಿಗೆ ಕಾಯಂ ಅಂದರೆ ವಿಕಲಚೇತನರಿಗೆ ಅಂದರೆ ಅಂಗವಿಕಲರಿಗೆ ನೋಡ್ರಿ ಒಂದು ಸಂಸ್ಥೆ ಇಟ್ಕೊಂಡು ಅದರಿಂದ ನಾವು ರೆಫರಲ್ ಮಾಡ್ತೀವಿ, ವಿಕಲಚೇತನರಿಗೆ ಕೆಲಸ ಕೊಡ್ತೀವಿ. ಉದ್ಯೋಗ ಮೇಳ ಒಳಗೆ ಬೃಹತ್ ಉದ್ಯೋಗ ಮೇಳ ಒಳಗೆ ಜಾಯಿನ್ ಆಗ್ರಿ ಅಂತ ಈ ಕೆಲಸ ಯಾರೆಲ್ಲ ಸಡನ್ನಾಗಿ ಆಫರ್ ಲೆಟರ್ ಇಶ್ಯೂ ಮಾಡ್ತಾರಲ್ಲ ದಯವಿಟ್ಟು ನಂಬಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂತಂದ್ರೆ ನಾನು ರೀಸೆಂಟಾಗಿ ನೋಡಿರೋ ಆಫರ್ ಲೆಟರ್ ಯಾವುದೇ ರೀತಿ ಕಾಯಂ ಕೆಲಸ ಅಲ್ಲ. ಅದು ಆ ವಿಕಲಚೇತನ ನಮ್ಮ ಊರಾಗ ಆಗಿದ್ದ ಅಂತ ತಿಳಿರಿ. ಅದು ಒಂದು 20, 30, 40 ಕಿಲೋಮೀಟರ್ ದೂರ ಹೋಗಿ ದುಡಿಯೋದು ಬರ್ತೈತಿ ಅಂಥ ಕೆಲಸ. ಮತ್ತು ಅದ್ರೊಳಗನ ಕಂಪನಿ ಕೆಲಸ ಯಾವುದೂ ಅಲ್ಲ. ಇವಾಗ ಅವ್ರು ಮೆನ್ಷನ್ ಮಾಡ್ತಾರೆ ಡಿಮಾರ್ಟ್, ಜಪ್ಟೋ, ದೊಡ್ಡ ವೇರಸ್ ಒಳಗೆ ನಾವು ಕೆಲಸ ಕೊಡ್ತೀವಿ ಅಂತಾರೆ. ಬಟ್ ಹೇಳ್ತಂಗೆ ಕೇಳ್ರಿ, ಇವರು ಯಾವುದೇ ರೀತಿ ಜಪ್ಟೋ, ಡಿಮಾರ್ಟ್, ಫ್ಲಿಪ್ಕಾರ್ಟ್, ಮೀಶೋ, ಅಮೆಜಾನ್ ಅವರಿಗೆ ಪರಿಚಯ ಇರೋದಿಲ್ಲ. ಏನಪ್ಪಾ ಅಂತಂದ್ರೆ ಜಸ್ಟ್ ಸಣ್ಣ ವೆಂಡರ್ಸ್ಗಳಿಗೆ ಪರಿಚಯ ಇರ್ತಾರೆ. ನಾವು ನಿಮಗೆ ಮ್ಯಾನ್ ಪವರ್ ಕೊಡ್ತೇವೆ, ಇಷ್ಟು ಕಮಿಷನ್ ಕೊಡ್ರಿ ಅನ್ನೋದು ಮಾತಾಗಿರ್ತೈತಿ. ಅಂಥವ್ರು ಏನು ಮಾಡಿಬಿಡ್ತಾರೆ ಅಂತಂತಂದ್ರೆ ಇಲ್ಲೇ ಡೈರೆಕ್ಟ್ ಆಫರ್ ಲೆಟರ್ ಇಶ್ಯೂ ಮಾಡ್ತಾರೆ. ಅದನ್ನ ಇಟ್ಕೊಂಡು ಫೋಟೋ ಹೊಡ್ಕೊಂಡು ಕೆಲಸ ದೊಡ್ಡವರು ದಾಟಿ ಹೋಗ್ಬಿಡ್ತಾರೆ. ಬಟ್ ರಿಯಾಲಿಟಿ ಏನಪ್ಪಾ ಅಂತಂತಂದ್ರೆ ನಿನ್ನೆ ಮಾತಾಡ್ಸಿರೋ ಅವ್ರು ಸರಿಯಾಗಿ ನಾನು ಕೂಡ ಮಾತಾಡಲಿಲ್ಲ. ಡಿಮಾರ್ಟ್ದು ಅವ್ರಿಗೆ ಆಫರ್ ಲೆಟರ್ ಕೊಟ್ಟೇವ ಅಂತಂತಂದ್ರೆ ಅದ್ರೊಳಗೆ ಮೆನ್ಷನ್ ಮಾಡಿದ್ದಾರೆ ವಿಕಲಚೇತನ ಏನದ ನ್ಯೂ ಡೇ ಏನೋ ಒಂದು ಸಣ್ಣ ಸಂಸ್ಥೆ ಅದ. ದೊಡ್ಡ ಸಂಸ್ಥೆನೇ ಹಿಡ್ಕೋರಿ ಪಾಪ. ಯಾಕಂತಂದ್ರೆ ಅವ್ರು ಆಟಿಟ್ಯೂಡ್ ಮಾತಾಡಿದ ಪ್ರಕಾರ ಪಾಪ ದೊಡ್ಡ ಸಂಸ್ಥೆ ಭಾಳ ಮಂದಿ ಕೆಲಸ ಕೊಡ್ಸ್ಯಾರಂತವ್ರೆ ಕೊಡ್ಸಿರ್ಬೋದ. ಬಟ್ ಏನಪ್ಪಾ ಅಂತಂತಂದ್ರೆ ನನಗೆಲ್ಲ ಗೊತ್ತೈತಿ ಎಲ್ಲೆಲ್ಲಿ ಏನೇನು ಆಗ್ತದೆ ಅಂತ ಹೇಳಿ ಕೆಲಸ. ಅದ್ರ ಸಂಬಂಧ ಪಾಪ ವಿತ್ ಪ್ರೂಫ್ ಮಾತಾಡ್ಬೇಕು. ನಾನು ಹಂಗೆ ಮಾತಾಡ್ಬಾರ್ದ, ಅವ್ರ ಹೆಸರು ತಗೋಬಾರ್ದ, ಹಂಗೆ ಹಾಳಾಗ್ಬಿಡ್ತೈತೆ ಹೆಸರು. ಬಟ್ ಆ ಹುಡುಗಗೆ ನಾನು ಕ್ಲಿಯರಾಗಿ ಕೇಳಿದೆ, ಆಫರ್ ಲೆಟರ್ ನನ್ನ ಕೈಯಾಗ ತಂದು ಕೊಟ್ರೆ ಅದ್ರೊಳಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ರೆ ಅವ್ರು ಯಾವುದಾದ್ರೂ ಒಂದು ವೇರ್ ಹೌಸ್ ಒಳಗೆ ಕುಂತು ಕೆಲಸ ಮಾಡೋದನ್ನ ಕೊಡ್ತೀವಿ ಅಂತೇಳಿ. ಬಟ್ ಆಫರ್ ಲೆಟರ್ ಏನು ಮೆನ್ಷನ್ ಆಗೈತೆ ಅಂದ್ರೆ ಆನ್ ರೋಲ್ ಪೋಸ್ಟ್ ಕಾಯಂ ಕೆಲಸ ಅಂತ, ಕಾಯಂ ಉದ್ಯೋಗ ಅಲ್ಲದ. ಏನಪ್ಪ ಅಂತಂದ್ರೆ 10 ದಿವಸ ಟ್ರೈನಿಂಗ್ ಕೊಟ್ಟಂಗೆ ಮಾಡ್ತಾರೆ. ಕೊಟ್ಟ ಕೆಲಸ ಯಾವ್ದಾರು ಒಂದು ಕಂಪನಿ ಒಳಗೆ ಕೊಡ್ತಾರೆ. ಅದು 15,000 ಒಳಗೆ ಪೇಮೆಂಟ್ ಇರ್ತೈತಿ. ನೀವು ಇಲ್ಲಿಂದ 30-40 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ದಿನ ಮಾಡೋದ್ರಿಂದ
ನಿಮ್ದು ಅಲ್ಲಿ ಒಂದು 5-6 ಸಾವಿರ ರೂಪಾಯಿ ಹೋಗ್ಬಿಡ್ತೈತಿ. ಉಳಿದು 8,000 ಒಳಗೆ ಸಂತಿ ಏನು ಮಾಡ್ತೀರಿ, ತಿಂಗಳ ಏನು ಕಟ್ತೀರಿ. ಅವರು ಪ್ರಾಬ್ಲಮ್ಸ್ ಭಾಳ ಇರ್ತಾವೆ. ಸ್ಯಾಲ್ರಿ ಬಗ್ಗೆ ಮಾತಾಡೋದು ಬೇಡ, ಎಷ್ಟು ಕೊಡ್ತಾರೋ ಅಷ್ಟು ಕೆಲಸ ಸಿಗ್ಲಿ ಸಾಕು ಅನ್ನೋರು ಇರ್ತಾರೆ. ಕಾಯಂ ವಿಳಾಸ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಕಂಪನಿ ಒಳಗೂ ವಿಕಲಚೇತನರ ಡಿಸಬಿಲಿಟಿ ಎಂಪ್ಲಾಯ್ಗಳನ್ನ ತಗೋಬೇಕಂತ ಇರ್ತೈತಿ. ಬಟ್ ಇಲ್ಲಿ ಯಾವುದೇ ರೀತಿ ಅಂದ್ರೆ ಹೆಂಗೆ ಆಗ್ಬಿಟ್ಟದಪ್ಪ ಅಂತಂತಂದ್ರೆ ಹಾವು ಏನಿ ಆಟ ನೋಡ್ರಿ. ನಾವು ಈ ಪ್ರಚಾರಕ್ಕೋಸ್ಕರ ಸದ್ಯ ಮಟ್ಟಿಗೆ ಪಟ್ಟಣ ಅನ್ರೋಲ್ ಪೋಸ್ಟಿಗೆ ಒಂಥರ ಆಫರ್ ಲೆಟ್ರ್ ಕೊಟ್ಬಿಡೋದು. ಅದನ್ನು ಅವ್ರು ಏನು ತಿಳ್ಕೋದಿಲ್ಲ, ಓದೋದಿಲ್ಲ. ಕೆಲಸ ಸಿಕ್ತ ಫೋಟೋ ಹೊಡ್ಕೊಂಡಂತ ಕೆಲಸ ನಿಂದಿರ್ತಾರೆ. ಬಟ್ ರಿಯಾಲಿಟಿ ಏನಪ್ಪ ಅಂತಂತಂದ್ರೆ ಯಾವುದೇ ರೀತಿ ಡಿಮಾರ್ಟದ್ದು ಆನ್ರೋಲ್ ಪೋಸ್ಟ್, ಜರ್ರಿ ಕಾರ್ಟ ಆನ್ರೋಲ್ ಪೋಸ್ಟ್ ಕೆಲವೊಂದು ಅದಾವ, ಇನ್ನೂ ಭಾಳ ಅದಾವ. ಯಾಕಪ್ಪ ಅಂತಂದ್ರೆ ಜರ್ರಿ ಕಾರ್ಟ ಯಾಕೆ ಹೇಳಕತ್ತೇನೆ ಅಂತಂದ್ರೆ F&F ಹುಡುಗರನ್ನ ಫ್ಲಿಪ್ಕಾರ್ಟ್ ಒಳಗೆ ಕಂಟಿನ್ಯೂ ಆಗಿ ತಗೋತಾರ ಅವ್ರು. ಇವನ್ ಹೆಸರು ಯಾಕೆ ಬಳಸತ್ತೇನಪ್ಪ ಅಂತಂತಂದ್ರೆ ಅವರು ಯಾವುದೇ ರೀತಿ ಆನ್ರೋಲ್ ಪೋಸ್ಟಿಗೆ ಡಿಸಬಿಲಿಟಿ ಆದ ಏನಂತ ಕ್ಯಾಂಡಿಡೇಟ್ಸ್ಗಳಿಗೆ ಕೆಲಸ ಕೊಡೋದಿಲ್ಲ. ನಿನ್ನೆ ಆಗಿದ್ದ ಪ್ರಕಾರ ಅದರದ ಬಗ್ಗೆ ಒಂದಿಟ್ಟು ಮಾತಾಡೋದಿತ್ತು ನಾನು. ಇನ್ನೂ ಕೆಲವೊಂದಿಷ್ಟು ಭಾಳ ಮಂದಿ ಅದಾವ, ಅವನ್ನೆಲ್ಲ ಮಾತಾಡ್ತಿದ್ದೆ. ಬಟ್ ಎಲ್ಲರೂ ನನಗೆ ಕ್ಲೋಸ್ ಭಾಳ ಅದಾರ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಉದ್ಯೋಗ ಮೇಳ ಹೋಗೋದಿತ್ತಪ್ಪ ಅಂತಂದ್ರೆ ದಯವಿಟ್ಟು ನೋಡ್ಕೊಂಡು ಹೋಗ್ರಿ. ಹಂಗೆ ಯೂನಿವರ್ಸಿಟಿ ಯಾವುದಾದ್ರೂ ಕಾಲೇಜ್ಗಳು ಇದ್ದು ಅಂತಂದ್ರೆ ದಯವಿಟ್ಟು ಅಲ್ಲಿ ಹೋಗ್ರಿ, ಭಾಳ ಬೆಸ್ಟ್ ಆಪ್ಷನ್ ಐತಿ. ಹಂಗೆ ಏನಂತಂತಂದ್ರೆ ಸಪ್ರೇಟ್ ಪ್ರೈವೇಟಾಗಿ ಕರಿತಾರಲ್ಲ ಅಲ್ಲಿ ಹೋಗ್ಬೇಡ್ರಿ. ಇಂಥವು ಸ್ಕ್ಯಾಮ್ ಭಾಳ ಆಗ್ತಾವೆ. ಅದಕ್ಕೆ ಹೇಳಕತ್ತೀನಿ, ದಯವಿಟ್ಟು ವಿಡಿಯೋ ಶೇರ್ ಮಾಡಿರಿ. ಉದ್ಯೋಗ ಮೇಳ ಜಾಬ್ ಫೈರ್ ಹೋಗ್ತಿರ್ತಾರೆ, ಕೆಲಸ ಇಂಟರ್ವ್ಯೂ ಕೊಡ್ತಿರ್ತಾರೆ. ರಿಯಾಲಿಟಿ ಏನಂತ ಹೇಳಿ ಅವ್ರಿಗೂ ಗೊತ್ತಾಗಲಿ. ಈ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್. ಪ್ರಾಪರಾಗಿ ಇಂಟರ್ವ್ಯೂ ಮಾಡಿ ಕಂಪನಿಗಳೊಳಗೆ ಜಾಬ್ ಹೈರಿಂಗ್ ಮಾಡ್ಬೇಕು. ಅಲ್ಲೇನೋ ಒಂದು ಪ್ರೊಸೀಜರ್ ಕರೆಕ್ಟ್ ಆಕೈತಿ. ಉದ್ಯೋಗ ಮೇಳ ಒಳಗೆ ಯಾವುದೇ ರೀತಿ ಆಗೋದಿಲ್ಲ. ಬಡ ರೆಸ್ಯೂಮ್ ಕಸ್ಕೊಂಡು ತುಂಬಿಸಿದ ಫಾರ್ಮ್ ಕಸ್ಕೊಂಡು ಅವ್ರು ಹೋಗಿಬಿಟ್ರೆ ಅಂದ್ರೆ ಉದ್ಯೋಗ ಮೇಳ ಆಗೋದಿಲ್ಲ. ಅಲ್ಲಿ ಯಾರು ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ನಾವು ನೋಡಿದ ಪ್ರಕಾರ ಇಡೀ ಕರ್ನಾಟಕದೊಳಗೆ ಉದ್ಯೋಗ ಮೇಳ ಬ್ಯಾನ್ ಆಗೋದು ಭಾಳ ಬೆಸ್ಟ್. ಯಾಕಂತಂದ್ರೆ ಅವ್ರವ್ರು ಬೇಕಂತಂದ್ರೆ ಕಂಪ್ನಿಗೆ ಡೈರೆಕ್ಟ್ ಹೋಗಿ ಕಂಪ್ನಿ ಮೇನ್ ಗೇಟ್ ಮುಂದೆ ನಿಂತು ಇಂಟರ್ವ್ಯೂ ಸೆಟ್ ಮಾಡ್ಕೊಳ್ಳೋದು ಭಾಳ ಬೆಟರ್ ಕೆಲಸ. ಉದ್ಯೋಗ ಮೇಳ ಬ್ಯಾನ್ ಮಾಡಿಬಿಟ್ರೆ ಅಂತಂದ್ರೆ ಕೆಲವೊಂದು ಸಂಸ್ಥೆಗಳು ಮತ್ತು ಒಳ್ಳೆ ಕೆಲವೊಂದು ಏನಪ್ಪ ಅಂತಂತಂದ್ರೆ ನಾವು ಕೆಲಸ ಕೊಡಿಸ್ತೀವಿ ಬರ್ರಿ ಅಂತ ಕೆಲಸ ಏನು ಟೀಮ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ಅಷ್ಟು ಕಡಿಮೆ ಆಗ್ತಾರೆ ನೋಡ್ರಿ. ರೆಕ್ರೂಟರ್ಸ್ ಪ್ರಾಬ್ಲಮ್ಸ್ ಏನಾಗಿದಾವಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಇಲ್ಲಿ ವೇಕೆನ್ಸಿ ಅಲ್ಲಿ ವೇಕೆನ್ಸಿ ಅದಾವ ಅನ್ನೋದನ್ನ ಕಾಮನ್ ಆಗಿಬಿಟ್ಟೈತಿ. ಯಾಕಂತಂದ್ರೆ ಜೆನ್ಯೂನ್ ಇರೋ ಕಡೆ ಹೋಗ್ಬೇಕಾಗೈತಿ. ಅಂಥದ್ರೊಳಗೆ ಸ್ಕ್ಯಾಮರ್ಸು ಭಾಳ ಆಗಿಬಿಟ್ಟಾರ. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಒಳ್ಳೆ ಏನಪ್ಪ ಅಂತಂದ್ರೆ ಒಂದು ಪೇಕ್ ಕಂಪನಿಗಳನ್ನ ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿಗಳು ಇರ್ತಾವಲ್ಲ ಅವನ್ನ ಏನೋ ಒಂದು ಇದನ್ನು ಮಾಡೋಕ್ಕೆ ಪ್ರಮೋಟ್ ಮಾಡಕ್ಕೆ ಹೋಗಿರ್ತಾರೆ. ಅಂಥವ್ರನ್ನೂ ನಂಬಬೇಡ್ರಿ, ದಯವಿಟ್ಟು ಹೇಳ್ತೇನೆ ನಾನು. ಜನ ಇರೋದನ್ನು ಆಯ್ಕೆ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋಗೆ ಸಿಗೋಣ. ಬಾಯ್.